ಇಲ್ಲಿ ವಿದ್ಯಾ ತಂದೆ ತಾಯಿಯ ಹೋಟೆಲ್ ಮೇಲೆ ದಾಳಿ ಆಗತ್ತೆ. ನಿಜಕ್ಕೂ ಅದನ್ನ ಮಾಡಿಸಿದ್ದು ಈಶ್ವರಿ ಆಗಿರ್ತಾರೆ. ಆದರೆ ಊರಲ್ಲೆಲ್ಲ ಈ ದಾಳಿಯನ್ನ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ನಿಮ್ಮ ಬೀಗ್ರೆ ಅಂತ ಹೇಳಿ ವಿದ್ಯಾ ತಂದೆ ಹತ್ರ ಹೇಳ್ತಾರೆ. ಆದರೆ ವಿದ್ಯಾ ತಂದೆ ಮಾತ್ರ ಇಲ್ಲ, ನಮ್ಮ ಬೀಗ್ರೆ ನಮಗೆ ಹೋಟೆಲ್ ಇಟ್ಕೊಟ್ಟಿರೋದು, ನನ್ನ ಅಳಿಮಯ್ಯನೇ ಬಂದು ನನ್ನ ಹೆಂಡತಿ ಮಗಳನ್ನ ಕಾಪಾಡಿದ್ದು, ರೌಡಿಗಳಿಗೆ ಬುದ್ಧಿ ಕಲಿಸಿ ಅಲ್ಲಿಂದ ಓಡಿಸಿದ್ದು ಅಂದಮೇಲೆ ಖಂಡಿತವಾಗ್ಲೂ ಇದನ್ನ ಮಾಡಿರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಊರಿನ ಜನಗಳೆಲ್ಲ ಅದನ್ನೇ ಮಾತಾಡ್ಕೋತಿರೋದು. ಅಂದಾಗ ನಿಮ್ಗೇನು ಯೋಗ್ಯತೆ ಇದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಅವರನ್ನ ಬೈದು ಅಲ್ಲಿಂದ ವಿದ್ಯಾ ತಂದೆ ಕಳಿಸ್ತಾರೆ. ತದನಂತರ ಇದ ಕಡೆ ಅವರೇ ಮಾಡಿರಬಹುದಾ ಅಂತ ಹೇಳಿ ವಿದ್ಯಾ ತಂಗಿಗೂ ಕೂಡ ಅನ್ಸುತ್ತೆ. ಬಟ್ ಇಲ್ಲಿ ಏನು ಹೇಳಬೇಕು ಏನು ಅಂತ ಗೊತ್ತಾಗ್ತಿಲ್ಲ ವಿದ್ಯಾ ತಂದೆ ತಾಯಿಗೆ. ಜೊತೆಗೆ ಇತ್ತ ಕಡೆ ಊರಲ್ಲೆಲ್ಲ ಈ ರೀತಿ ಗುಲ್ಲಬಿದೆ ಅಂತ ಹೇಳಿದೆ, ಈ ಕಡೆ ಟಿವಿಯಲ್ಲೂ ಕೂಡ ಅನೌನ್ಸ್ ಆಗ್ತದೆ, ಈ ಕಡೆ ಬೀಗ್ರ ಒಂದು ಹೋಟೆಲ್ನ ಮೇಲೆ ದಾಳಿ ಮಾಡಿಸಿದ್ದಾರೆ, ಇಂಥವ್ರು ಎಲೆಕ್ಷನ್ಗೆ ನಿಲ್ಬೇಕಾ ಅನ್ನೋ ರೀತಿಯಲ್ಲಿ ಪ್ರಸಾರವಾಗ್ತದೆ. ಇದರಿಂದಾಗಿ ನಿಜಕ್ಕೂ ಶಿವರಾಮೇಗೌಡರು ರೊಚ್ಚಿಗೆತ್ತಾರೆ. ಈ ಕಡೆ ಭದ್ರಾಗೂ ಕೂಡ ತುಂಬಾನೇ ಸಿಟ್ಟು ಬರ್ತದೆ. ಇತ್ತ ಕಡೆ ವಿದ್ಯಾ ಕೂಡ ಅಲ್ಲೇ ಇದ್ದಾಳೆ. ಹೌದು, ಯೋಗ್ಯತೆ ಇಲ್ದವ್ರನ್ನೆಲ್ಲ ಹೋಗಿ ಸಂಬಂಧ ಬೆಳೆಸಿದ್ರೆ ಇದೇ ರೀತಿ ಆಗೋದು, ನಮ್ಮ ಹಣೆ ಬರ ಅಂತ ಹೇಳ್ತಿದ್ದಾರೆ ಶಿವರಾಮೇಗೌಡರು. ಆದರೆ ಇಲ್ಲಿ ಶಿವರಾಮೇಗೌಡರ ಮುಖಕ್ಕೆ ಕಳಂಕವನ್ನ ಹಚ್ಚಿ ಈ ಒಂದು ಎಲೆಕ್ಷನ್ ಇಂದ ಅವರನ್ನ ಕೆಳಗಿಳಿಸಿ ಅವರಿಗೆ ಅವಮಾನ ಮಾಡಬೇಕು ಅನ್ನೋದೇ ಇಲ್ಲಿ ಈಶ್ವರಿಯ ಯೋಚನೆ ಆಗಿದೆ. ಅದೇ ಕಾರಣಕ್ಕೆ ಅಲ್ಲಿ ಅವರ ಅಪೋಸಿಟ್ ನಿಂತಂಥವ್ರಿಗೆ ಹೆಲ್ಪ್ ಮಾಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂತಹ ಜನಗಳಲ್ಲಿ ಈ ರೀತಿಯಾಗಿ ಶಿವರಾಮೇಗೌಡರು ಅವರ ಬೀಗರ ಒಂದು ಹೋಟೆಲ್ನೇ ದಾಳಿ ಮಾಡಿಸಿದ್ದಾರೆ, ಇವರನ್ನ ನಂಬಿ ಓಟ್ ಹಾಕಬೇಕಾ ಅನ್ನೋ ರೀತಿಯಲ್ಲಿ ಗುಲ್ಲಬ್ಬಿಸ್ತಾರೆ. ಎಲ್ಲ ಜನಗಳು ಕೂಡ ಶಿವರಾಮೇಗೌಡರ ಒಂದು ಸಮಾವೇಶಕ್ಕೂ ಕೂಡ ಹೋಗೋದಿಲ್ಲ. ಇದರಿಂದಾಗಿ ಶಿವರಾಮೇಗೌಡರಿಗೆ ಅವಮಾನ ಆಗುತ್ತೆ. ಆದರೆ ಅದೇ ಒಂದು ಸಮಯಕ್ಕೆ ವಿದ್ಯಾ ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟಿದ್ದ, ನನ್ನ ತಂದೆ ತಾಯಿಯ ಹೋಟೆಲ್ ಮೇಲೆ ದಾಳಿ ಮಾಡಿಸಿದ್ದು ನನ್ನ ಮಾವಯ್ಯನೂ ಅಲ್ಲ, ನನ್ನ ಗಂಡನೂ ಅಲ್ಲ, ನಿಜ ಹೇಳಬೇಕು ಅಂದರೆ ನನ್ನ ಗಂಡ ಬಂದು ಕಾಪಾಡಿದ್ದು ಅಂತ ಹೇಳಿ ಎಲ್ಲವನ್ನ ಕೂಡ ರಿವೀಲ್ ಮಾಡ್ತಾಳೆ. ಕೊನೆಗೂ ಕೂಡ ಇಲ್ಲಿ ಶಿವರಾಮೇಗೌಡರಿಗೆ ಜೈಕಾರ ಹಾಕೋದ್ರ ಮುಖಾಂತರ ಜನರು ಶಿವರಾಮೇಗೌಡರ ಪರ ನಿಂತಿದ್ದಾರೆ.